ಶಾಶ್ವತ ನೀರಾವರಿ ಹೋರಾಟಗಾರ ಚಿಂತಕ ಮಧುಸೀತಪ್ಪ ವಿಧಿವಶ. ಬಯಲು ಸೀಮೆಗೆ ತುಂಬಲಾರದ ನಷ್ಟ, ಕಂಬನಿ ಮಿಡಿದ ನೀರಾವರಿ ಹೋರಾಟಗಾರರು. ಎಲ್ಲೆಲ್ಲೂ ಗಣೇಶ ಮೂರ್ತಿಗಳ ಪ್ರತಿಷ್ಠಾಪನೆ, ಸಂಭ್ರಮದ ಹೆಸರಲ್ಲಿ ಎಚ್ಚರವಿರಲಿ, ಸ್ವಲ್ಪ ಮೈಮರೆತರೂ ಗಂಡಾಂತರ ತಪ್ಪಿದ್ದಲ್ಲ. ಹೃದಯಾಘಾತದಿಂದ ಮಧುಸೀತಪ್ಪ ವಿಧಿವಶ. ಪಕ್ಷಾತೀತವಾಗಿ ಕಂಬನಿ ಮಿಡಿದ ಗಣ್ಯರು, ಅಭಿಮಾನಿಗಳಲ್ಲಿ ಆವರಿಸಿದ ನೀರವ ಮೌನ. ಕಳೆ ಕಟ್ಟಿದ ಗಣೇಶೋತ್ಸವ, ಪಟ್ಟಣದಲ್ಲಿ ಗಣೇಶ ಮೂರ್ತಿಗಳ ಪ್ರತಿಷ್ಠಾಪನೆ, ಮುಗಿಲು ಮುಟ್ಟಿದ ಯುವಕರ ಸಂಭ್ರಮಾಚರಣೆ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ. ಬಯಲುಸೀಮೆಯ ನೀರಾವರಿ ಹೋರಾಟಗಾರ ಚಿಂತಕ ಡಾಕ್ಟರ್ ಮಧುಸೀತಪ್ಪನವರು ವಿಧಿವಶರಾಗಿದ್ದಾರೆ. ನೀರಾವರಿ ಹೋರಾಟದ ವಿಚಾರದಲ್ಲಿ ಸರ್ಕಾರದ ಗಮನ ಸೆಳೆದಿದ್ದರು. ಅವರ ಅಗಲಿಕೆಗೆ ನೀರಾವರಿ ಹೋರಾಟಕ್ಕೆ ತುಂಬಲಾರದ ನಷ್ಟ ಉಂಟಾಗಿದೆ. ಬಯಲುಸೀಮೆಯ ನೀರಾವರಿ ಹೋರಾಟಗಾರ ಚಿಂತಕ ಡಾಕ್ಟರ್ ಮಧುಸೀತಪ್ಪ ಅವರು ಬುಧವಾರ ರಾತ್ರಿ ವಿಧಿವಶರಾಗಿದ್ದಾರೆ. ಬಾಗೇಪಲ್ಲಿ ಶಿವಪುರದ ತಮ್ಮ ಫಾರ್ಮ್ ಹೌಸ್ನಲ್ಲಿ ನಿಧನ ಹೊಂದಿದ್ದಾರೆ. ವಿದೇಶದಲ್ಲಿ ಅತ್ಯುನ್ನತ ವೈದ್ಯರಾಗಿದ್ದ ಮಧುಸೀತಪ್ಪನವರು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಶಾಶ್ವತ ನೀರಾವರಿ ಕಲ್ಪಿಸಿಕೊಡುವ ವಿಚಾರವಾಗಿ ಕನಸನ್ನ ಕಂಡಿದ್ರು. ನೀರಾವರಿ ಹೋರಾಟಕ್ಕಾಗಿಯೇ ಡಾಕ್ಯುಮೆಂಟರಿ ಹಾಗೂ ಜಾನಪದ ಗೀತೆಗಳನ್ನ ನಿರ್ಮಿಸಿ ತಮ್ಮದೇ ಕಾಣಿಕೆಯನ್ನ ನೀಡಿದ್ರು. ಸರ್ಕಾರದ ಗಮನ ಸೆಳೆಯುವಲ್ಲಿ ಮುಂಚೂಣಿಯಲ್ಲಿ ಇದ್ರು. ಆದರೆ ಅವರ ನಿಧನದ ವಿಚಾರ ನೀರಾವರಿ ಹೋರಾಟಗಾರರಲ್ಲಿ ಬರ ಸಿಡಿಲು ಬಡಿದಂತಾಗಿದೆ. ಈ ಕಡೆ ಇರೋದು ಪೂರ್ವ ಇಳಿಜಾರು, ಮತ್ತೆ ಈ ನೀರು ಇಲ್ಲಿ ಬರ್ತಾ ಇದೆಯಲ್ಲ, ಈ ನೀರಿದೆಯಲ್ಲ, ಇದು ಪೂರ್ವದ ಇಳಿಜಾರಲ್ಲಿ ಬರ್ತಾ ಇರ್ತಕ್ಕಂಥ ನೀರು. ಈ ನೀರು ಹೇಮಾವತಿ ನದಿಗೆ ಸೇರುವಂಥದ್ದು. ನಾವು ಹೇಮಾವತಿ ನೀರನ್ನು ತಗೊತಾ ಇಲ್ಲ. ಆ ಕಡೆ ಆ ಬೆಟ್ಟಗಳ ಆ ಕಡೆ ಪಶ್ಚಿಮ ಇಳಿಜಾರು ಇರುತ್ತೆ. ಅದರಲ್ಲಿ ಶೇಖರಣೆ ಆದಂಥ ನೀರನ್ನು ಕಾಲುವೆ ಮೂಲಕ ಈ ಪಾಯಿಂಟಲ್ಲಿ ಆ ಪಶ್ಚಿಮ ಇಳಿಜಾರಿನಿಂದ ಪೂರ್ವದ ಇಳಿಜಾರಿಗೆ ತಿರುಗಿಸೋಕ್ಕೆ ಯಾಕೆ ಈ ಪಾಯಿಂಟ್ ಸೆಲೆಕ್ಟ್ ಮಾಡಿದ್ದಾರೆ ಪರಮಶಿವರು ಅಂದರೆ, ಇಲ್ಲಿ ಯಾವುದೇ ಪರ್ವತನ ರಂಧ್ರ ಮಾಡಬೇಕಾಗಿಲ್ಲ, ಟನಲ್ ಕೊರಿಬೇಕಾಗಿಲ್ಲ. ಇದು ಕಣಿವೆ ಈ ರೀತಿ ಇದೆ. ಈ ಕಣಿವೆ ಮೇಲೆ ಹಿಂಗೆ ಕ್ರಾಸಾಗಿ ಹಿಂಗೆ ಬಂದ್ಬಿಡುತ್ತೆ. ಆದ್ದರಿಂದ ಕೆಲವರು ಮಾಧ್ಯಮದವರು, ಪರಿಸರವಾದಿಗಳು ಹೇಳ್ತಾರೆ ನೀವು ಟನಲ್ ಹೊಡಿತೀರಾ ಪರ್ವತದಲ್ಲಿ ಅಂತ. ಟನಲ್ ಹೊಡೆಯೋ ಅವಶ್ಯಕತೆ ಇಲ್ಲ. ಈ ಇಳಿಜಾರಿನಲ್ಲಿ, ಈ ಕಣಿವೆಯಲ್ಲಿ ಈ ಹೇಮಾವತಿ ನೀರು ಹೋಗ್ತಾ ಇದೆಯಲ್ಲ, ಅದ್ರ ಪಕ್ಕದಲ್ಲೇ ಒಂದು ಪೈಪ್ಲೈನ್ ಬರುತ್ತೆ. ಹಿಂಗೆ ಅದನ್ನು ನಾವು ಪೂರ್ವದ ಇಳಿಜಾರಿಗೆ ನಾವು ಕ್ರಾಸ್ ಮಾಡಿದ್ರೆ ಹೇಮಾವತಿ ನದಿಯ ಪಕ್ಕದಲ್ಲೇ ಈ ನೇತ್ರಾವತಿ ಕಾಲುವೆ ಹೋಗುತ್ತೆ. ಕಾಲುವೆ ಹೋಗಿ ಇದು ಸುಮಾರು 960-980 ಮೀಟ್ರಲ್ಲಿದೆ. ಗುರುತ್ವಾಕರ್ಷಣೆಯಿಂದಲೇ ನಮ್ಮ ಬರಪೀಡಿತ ಜಿಲ್ಲೆಗಳಿಗೆ ಈ ಮೂಲಕ ನಾವು ಹೋಗ್ಬೋದು. ಇನ್ನೊಂದು ಅಂದರೆ, ಇಲ್ಲಿ ಮಳೆ ನೋಡ್ತಾ ಇದ್ದೀರಾ ಎಷ್ಟು ರಭಸವಾಗಿ ಬೀಳ್ತಾ ಇದೆ. ಇವಾಗ ಸ್ವಲ್ಪ ಕಡಿಮೆ ಆಗಿದೆ, ಯಾಕಂದರೆ ಒಂದು ಗಂಟೆಯಿಂದ ನಾವು ಈ ದೃಶ್ಯನ ಚಿತ್ರೀಕರಿಸೋಕ್ಕೆ ನಾವು ಇಲ್ಲೇ ಕಾದ್ವಿ. ಹಿಂಗಿರೋ ಬೆಟ್ಟನ ಹಿಂಗೆ ನಾವು ಕೆನಾಲ್ ಮಾಡೋಕ್ಕಾಗೋದಿಲ್ಲ ಅಂತ ಯಾಕಾಗಲ್ಲ? ಯಾಕಾಗಲ್ಲ ಅಂದರೆ ಅದೇ ಹೇಳಿದ್ನಲ್ಲ, 25 ಮೀಟ್ರ್ ಅದನ್ನು ಹೊಡೆದು ಬಿಟ್ಟರೆ ನೀವು ಉತ್ತರಾಂಚಲ ಮಾಡಾಕ್ಬಿಡ್ತೀರಿ. ಕರ್ನಾಟಕನ ಡಿಸಾಸ್ಟರ್ ಅದು. ವೆಸ್ಟರ್ನ್ ಘಾಟ್ಸಲ್ಲಿ ಹತ್ರ ಹೊಡೆಯೋಕ್ಕಾಗತ್ತೆಯೇ? ಸರ್ಕಾರ, ಯಾವುದೇ ಪಕ್ಷ ಸರ್ಕಾರ ಇದ್ದರೂ ಇವರೇ ಇರ್ತಾರೆ. ಇವರಿಂದ ಬಯಲುಸೀಮೆಗೆ ಸಾಕಷ್ಟು ಅನ್ಯಾಯಗಳಾಗಿದೆ. ಇವರಿಂದಾನೇ ನಮಗೆ ಒಂದು ಅವೈಜ್ಞಾನಿಕ ಎತ್ತಿನ ಹೊಳೆ ಯೋಜನೆ ಬಂದಿರೋದು. ಇವ್ರ ಮೇಲೆ ನಮಗೆ ಭರವಸೆ ಇಲ್ಲ. ಒಂದು ಹೊಸ ಸಮಿತಿನ ರಚಿಸಿ ಈ 3 ಯೋಜನೆಗಳನ್ನ ಆ ಸಮಿತಿಗೆ ವಹಿಸಿ ಆ ಸಮಿತಿಗೆ ಎಂಪವರ್ ಮಾಡಿ ಯಾವುದೇ ನಿರ್ಧಾರಗಳು ತೊಗೊಬೋದು ಅಂತ. ಆಗ ನಮ್ಮ ಭಾಗಕ್ಕೆ ನೀರು ಬರುತ್ತೆ ಅಂತ ನಮಗೆ ಶಾಸಕಾಂಗ ಹಾಗೂ ಕಾರ್ಯಾಂಗ ಹಾಗೂ ನಿಮ್ಮಲ್ಲಿ ಭಾಳಷ್ಟು ಭರವಸೆ ಇದೆ. ಒಂದು ವೇಳೆ ನಮ್ಮ ಭರವಸೆಗಳು ಈಡೇರಲಿಲ್ಲ ಅಂದರೆ ನಾವು ನ್ಯಾಯಾಂಗದ ಮೊರೆ ಹೋಗಬೇಕಾಗುತ್ತೆ. ನ್ಯಾಯ ದೇವತೆಯನ್ನು ನ್ಯಾಯ ಕೇಳಬೇಕಾಗುತ್ತೆ. ಅಲ್ಲೂ ನಮಗೆ ನ್ಯಾಯ ಸಿಕ್ಕಲಿಲ್ಲ ಅಂದರೆ ನಮ್ಮ ಬಯಲುಸೀಮೆಗೆ ಉಳಿದಿರೋದು ಒಂದೇ ಒಂದು ಮಾರ್ಗ, ಅದು ಜನಾಂದೋಲನ. ಸರ್ ನಮಸ್ತೆ ಸರ್, ಎಂಎಂಟಿ ಎಡಿಟರ್ ಮಾತಾಡ್ತಾ ಇರೋದು. ಸರ್, ಮಧುಸೀತಪ್ಪ ಅವರು ಹಾರ್ಟ್ ಅಟ್ಯಾಕ್ ಇಂದ ತೀರೋಗಿದ್ದಾರೆ ಅಂತ ಹೇಳ್ಬಿಟ್ಟು ವಿಷಯ ಗೊತ್ತಾಯ್ತು. ಬಹಳ ದುಃಖಕರವಾದ ವಿಷಯ. ಪ್ಲಸ್ ಅವರು ಶಾಶ್ವತ ನೀರಾವರಿ ಹೋರಾಟದಲ್ಲಿ ಅವ್ರದೇ ಆದಂತ ಒಂದು ಛಾಪನ್ನ ಮೂಡಿಸ್ಕೊಂಡಿದ್ರು. ಏನು ಅದು ಸಾಕ್ಷ್ಯಚಿತ್ರ ಆಗ್ಬೋದು, ಹೋರಾಟದ ರೂಪುರೇಷೆ ಆಗ್ಬೋದು, ಮತ್ತೆ ಅವರ ಹೋರಾಟದ ವಿಧಾನಗಳಾಗ್ಬೋದು, ಎಲ್ರ ಗಮನನೂ ಸೆಳೆದಿತ್ತು. ಅವ್ರ ಜೊತೆ ನಿಮ್ಮ ಒಡನಾಟನು ಹೆಚ್ಚಾಗಿತ್ತು. ಅದ್ರ ಬಗ್ಗೆ ತಾವು ಏನ್ ಹೇಳ್ತೀರಾ ಸರ್?
ಇವತ್ತು ಬೆಳಗ್ಗೆನೆ ಒಂದು ಬರಸಿಡಿಲು ಬಂದಂತೆ ಒಂದು ದುಃಖಕರವಾದಂತ ಬಹಳ ಆಘಾತಕಾರಿಯಾದಂತ ಸುದ್ದಿ ಬಂತು. ನಮ್ಮ ಗೆಳೆಯರು ಮತ್ತು ಶಾಶ್ವತ ನೀರಾವರಿಗಾಗಿ ಒಂದು ರೀತಿಯಾದಂತ ಬಹಳ ಶ್ರದ್ಧಾ ಭಕ್ತಿಗಳಿಂದ ಒಂದು ಸಂಶೋಧನಾತ್ಮಕವಾಗಿ ಹಲವಾರು ವಿಚಾರಗಳನ್ನ ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ಮತ್ತೆ ಬರಬೇಡ ಅನ್ನುವಂತ ಒಂದು ಪುಸ್ತಕ ಬರೆದಿದ್ದಿರ್ಲಿ, ಅನೇಕ ಪತ್ರಿಕೆಗಳಲ್ಲಿ ಅಂಕಣಗಳನ್ನ ಬರೆಯುವಂಥದ್ದಿರ್ಲಿ, ಮತ್ತೆ ದೋಖಾ ಬೇಡ ಅನ್ನುವಂತ ಒಂದು ಸಾಕ್ಷ್ಯ ಚಿತ್ರವನ್ನ ಅವರೇ ನಿರ್ದೇಶನ ಮಾಡಿ ಅದಕ್ಕೆ ಬೇಕಾದಂತ ವಿಷಯಗಳನ್ನೆಲ್ಲ ಕ್ರೋಢೀಕರಿಸಿ ಅದನ್ನ ಸುಮಾರು ಕೋಲಾರ ಜಿಲ್ಲೆಯಲ್ಲಿ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ, ಬೆಂಗಳೂರು ಗ್ರಾಮಾಂತರ, ತುಮಕೂರು ಹೀಗೆ ಬಯಲುಸೀಮೆ ಜಿಲ್ಲೆಗಳಾದ್ಯಂತ ಪ್ರಚಾರ ಮಾಡುವಂಥದ್ದಿರ್ಲಿ, ಹೀಗೆ ನಿರಂತರವಾಗಿ ಈ ಬಯಲುಸೀಮೆಯ ಬರಪೀಡಿತ ಜಿಲ್ಲೆಗಳಿಗೆ ಶಾಶ್ವತವಾದಂತ ನೀರಾವರಿ ಸೌಲಭ್ಯ ಒದಗಿಸಬೇಕು ಮತ್ತು ಇಲ್ಲಿರ್ತಕ್ಕಂಥ ಜನರಿಗೆ ಸುರಕ್ಷಿತವಾದಂತ ಕುಡಿಯುವ ನೀರು ಸಿಗಬೇಕು ಅನ್ನುವಂತ ಒಂದು ಕನಸನ್ನ ಕಟ್ಕೊಂಡು ಅದಕ್ಕಾಗಿ ನಿರಂತರವಾಗಿ ತಮ್ಮ ಕೊಡುಗೆಯನ್ನ ಕೊಡ್ತಾ ಬಂದಿದ್ದಂಥವ್ರು ಡಾಕ್ಟರ್ ಮಧುಸೀತಪ್ಪ ಅವರು ಹೃದಯಾಘಾತದಿಂದ ತೀರ್ಕೊಂಡಿದ್ದಾರೆ ಅನ್ನುವಂತ ಒಂದು ಆಘಾತಕಾರಿ ಸುದ್ದಿ ಬೆಳಗ್ಗೆ ಬಂದಿದ್ದು ನಮಗೆ ದಿಗ್ಭ್ರಮೆ ಮೂಡಿಸ್ತು. ಆದ್ರೆ ಇನ್ನು ಕೇವಲ 60 ವರ್ಷಗಳ ವಯಸ್ಸಿನಲ್ಲಿದ್ದಂತ ಇನ್ನು ಬೇಕಾದಷ್ಟು ಅವರ ಜೀವನದಲ್ಲಿ ಮಹತ್ವಾಕಾಂಕ್ಷೆಗಳೆಲ್ಲ ಇದ್ದುವು. ಅಂತವರು ಇವತ್ತು ನಮ್ಮನ್ನ ಅಗಲಿದ್ದಾರೆ. ನಿಜವಾಗ್ಲೂ ಒಂದು ಹೋರಾಟಕ್ಕೂನು ಇದು ಬಹಳ ನೋವು ತಂದಿದೆ. ಅದ್ರ ಜೊತೆಗೆ ಅವರು ಸಹ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಸೀತಪ್ಪ ಅನ್ನುವಂಥವ್ರು ಚಿಂತಾಮಣಿ ತಾಲೂಕಿನ ಒಬ್ಬ ಧೀಮಂತ ನಾಯಕರ ಮನೆಯಲ್ಲಿ ಹುಟ್ಟಿದಂಥವ್ರು. ಅವರು ವಿದ್ಯಾಭ್ಯಾಸ ಎಲ್ಲ ಮುಗಿಸ್ಕೊಂಡು ಬಹಳ ಪ್ರಖ್ಯಾತವಾದಂತ ಕಣ್ಣಿನ ವೈದ್ಯರಾಗಿ ಲಂಡನ್ ನಲ್ಲಿ ಕೆಲಸ ಮಾಡ್ತಿದ್ರುನುವೆ ಅವರ ಹೃದಯ ಮಿಡಿತ ಇಲ್ಲಿ ಬಯಲುಸೀಮೆಯಲ್ಲಿತ್ತು. ತನ್ನ ಜಿಲ್ಲೆ ಜನ ಬಹಳ ನೀರಿಗಾಗಿ ಹಾಹಾಕಾರ ಪಡ್ತಿದ್ದಾರೆ, ಅವ್ರಿಗೇನಾದ್ರು ಮಾಡ್ಬೇಕು ಅನ್ನುವಂಥದ್ದಿತ್ತು. ಆದ್ರೆ ಅವರ ಏನು ಕನಸಿತ್ತು ಅದು ನನಸಾಗ್ಲೇ ಇಲ್ಲ. ಕಾರಣ ಏನಂದ್ರೆ ನಮ್ಮ ಜಿಲ್ಲೆಗಳಲ್ಲಿ ಶಾಶ್ವತ ನೀರಾವರಿ ತರುವಂತ ಒಂದು ಧೀಮಂತಿಕೆಯ ನಾಯಕತ್ವ ಇರತಕ್ಕಂತ ರಾಜಕಾರಣಿಗಳದ್ದು ಇವತ್ತಿಗೂ ಕೊರತೆ ಇದೆ, ಆ ಬದ್ಧತೆಯ ಕೊರತೆ ಇದೆ. ಆ ಕೊರತೆ ನೀಗಿಸಿಕೊಳ್ಳಲಿಕ್ಕೆ ಅವರು ವಿಧಾನಸಭೆಯನ್ನು ಪ್ರವೇಶ ಮಾಡುವಂತ ಪ್ರಯತ್ನ ಮಾಡಿದ್ರು. ಆದ್ರೆ ಇವತ್ತಿನ ರಾಜಕೀಯ ವಿದ್ಯಮಾನಗಳ ನೋಡಿ ಈ ಹಣದ ಬಲ, ಜಾತಿ ಬಲದ ಮುಂದೆ ಅವರು ಸೋಲೊಪ್ಕೊಂಡ್ರು. ಅಂತ ಮಧುಸೀತಪ್ಪನವ್ರು ಇವತ್ತು ನಮ್ಮನ್ನ ಅಗಲಿದ್ದಾರೆ. ಅವರ ಹೆಂಡತಿ ಮತ್ತು ಮಗ ಲಂಡನ್ ನಿಂದ ಬರಬೇಕಾಗಿದೆ. ಹಾಗಾಗಿ ಅವರ ಪಾರ್ಥಿವ ಶರೀರವನ್ನ ಇವತ್ತು ನಾವೆಲ್ಲರೂ ಸೇರಿ ಆಕಾಶ್ ಹಾಸ್ಪಿಟ್ಲು ದೇವನಹಳ್ಳಿಯಲ್ಲಿ ಇರ್ತಕ್ಕಂಥ ಮಾರ್ಚರಿಯಲ್ಲಿ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಟ್ಟು ಅದನ್ನ ಪ್ರಿಸರ್ವ್ ಮಾಡಿದೀವಿ. ಅವರ ಹೆಂಡತಿ ಮಕ್ಕಳು ಬಂದ ಮೇಲೆ ಅವರ ಎಲ್ಲ ಕುಟುಂಬ ಸದಸ್ಯರು ಸೇರ್ಕೊಂಡು ಯಾವ ರೀತಿ ಅಂತಿಮ ಕಾರ್ಯ ವಿಧಾನಗಳನ್ನ ಮಾಡಬೇಕು ಮತ್ತು ಎಲ್ಲಿ ಅವರ ಅಂತಿಮ ಸಂಸ್ಕಾರವನ್ನು ಮಾಡಬೇಕು ಅನ್ನುವಂತ ಮಾಹಿತಿಯನ್ನು ಕೊಡ್ತಾರೆ. ಆ ಮಾಹಿತಿಯನ್ನ ನಮ್ಮ ಈ 3-4 ಜಿಲ್ಲೆಗಳಲ್ಲಿ ಏನು ಅವರ ಹಿತೈಷಿಗಳಿದ್ದಾರೆ, ಅಭಿಮಾನಿಗಳಿದ್ದಾರೆ, ಅವರೆಲ್ಲರಿಗೂ ತಿಳಿಸುವಂತ ಕೆಲಸವನ್ನ ಮಾಡ್ತಿದೀವಿ. ನಮಸ್ಕಾರ. MMTV ಜೊತೆ ಮಾತಾಡೋದಕ್ಕೆ ಧನ್ಯವಾದಗಳು ಸರ್. ನಮ್ಮ ಹೆಸರು ಮಂಚಮಲೆ ಶ್ರೀನಿವಾಸ್ ಅಂತ. ಒಬ್ಬ ಕ್ರೀಡಾಪಟುವಾಗಿ ಈ ಭಾಗಕ್ಕೆ ಶಾಶ್ವತ ನೀರಾವರು ಬೇಕು ಅಂತ ಹೇಳ್ಬಿಟ್ಟು ಹೋರಾಟಗಳಲ್ಲಿ ಭಾಗವಹಿಸಿದಂಥ ಒಬ್ಬ ಕ್ರೀಡಾಪಟು, ಒಬ್ಬ ರೈತನ ಮಗ. ನಾವು ಇವತ್ತಿನ ಬೆಳಗ್ಗೆ ನಮಗೊಂದು ಶಾಕ್ ಆಯಿತು, ಒಂದು ಬ್ಯಾಡ್ ನ್ಯೂಸ್ ಬಂತು. ಈ ಒಂದು ಬಯಲುಸೀಮೆಗೆ ಒಬ್ಬ ಅವಿರತವಾಗಿ ದುಡಿದಂಥ ಒಂದು ಸಣ್ಣ ಕುಗ್ರಾಮದಲ್ಲಿ ಜನಿಸಿ ಚಿಕ್ಕಬಳ್ಳಾಪುರ ತಾಲೂಕು ಚಿಂತಾಮಣಿ ಗ್ರಾಮ ಚಿಲ್ಕನೀರಪದಲ್ಲಿ ಜನಿಸಿದಂಥ ಒಬ್ಬ ಯುವಕ ನಮ್ಮ ಮಧುಸೀತಪ್ಪ ಅವರು ಹೃದಯಾಘಾತದಿಂದ ಸಾವು ಅಂತಂದಾಗ ನಮಗೆ ತಡೆಯೋಕ್ಕಾಗಲಿಲ್ಲ. ಎಲ್ಲೋ ಒಂದು ಕಡೆ ನೋವು, ಯಾಕಪ್ಪ ಹೀಗಾಯಿತು. ಈ ಭಾಗಕ್ಕೆ ಒಂದು ಹೋರಾಟಗಳು ಮಾಡಿ ಸುಮಾರು ಜನ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಈ ಭಾಗದಲ್ಲಿ ಶ್ರೀರಾಮ್ ರೆಡ್ಡಿ ಅವರು ನಮ್ಮ ಹೋರಾಟಗಾರರು ಅವ್ರ ಜೊತೆಯಲ್ಲಿದ್ದು ಅವ್ರ ಸಂಪರ್ಕ ಮಾಡಿ 2 ಸಾಕ್ಷ್ಯಚಿತ್ರಗಳನ್ನ ತಯಾರು ಮಾಡಿ ಹೆಚ್ಚಿನವಾಗಿ ನಮ್ಮನ್ನೆಲ್ಲ ಕರ್ಕೊಂಡೋಗಿದ್ರು. ಅಲ್ಲಿ ಅವರೇ ಖರ್ಚು ವೆಚ್ಚಗಳಲ್ಲಿ ಅವರೇ ಆದಂಥ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದಂಥ ವ್ಯಕ್ತಿ ಇವತ್ತು ನಮ್ಮನ್ನು ಅಗಲಿದ್ದಾರೆ. ದಯವಿಟ್ಟು ಈ ಜಿಲ್ಲೆಗೆ, ಈ ಒಂದು ಭಾಗಕ್ಕೆ ತುಂಬ ನೋವು ಉಂಟಾಗಿದೆ. ಆ ನೋವನ್ನು ಭರಿಸ್ಕೊಳ್ಳೋ ಶಕ್ತಿ
ಆ ಭಗವಂತ ಆ ಕುಟುಂಬಕ್ಕೆ ಕೊಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಟ್ನಲ್ಲಿ ಶಾಶ್ವತ ನೀರಾವರಿ ವಿಚಾರದಲ್ಲಿ ತಮ್ಮದೇ ಆದ ದೂರದೃಷ್ಟಿಯನ್ನ ಹೊಂದಿದ್ದ ಮಧು ಸೀತಪ್ಪ ಅವರ ಅಗಲಿಕೆ ಹೋರಾಟಗಾರರಲ್ಲಿನ ಮುಂಚೂಣಿಯ ಮಾಣಿಕ್ಯವೊಂದು ಮರೆಯಾಗಿದೆ. ಇದು ಬಯಲು ಸೀಮೆಯ ಭಾಗದ ಜನರಿಗೆ ತುಂಬಲಾರದ ನಷ್ಟವೆಂದರೆ ತಪ್ಪಾಗುವುದಿಲ್ಲ. ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಈ ಬಾರಿಯ ಗಣೇಶ ಹಬ್ಬದ ಸಂಭ್ರಮಾಚರಣೆ ಬಲು ಜೋರಾಗಿದೆ. ಎಲ್ಲೆಲ್ಲೂ ಬೃಹತ್ ಗಣೇಶ ಮೂರ್ತಿಗಳು ರಾರಾಜಿಸುತ್ತಿದೆ. ಸಂಭ್ರಮದ ಹೆಸರಲ್ಲಿ ಸ್ವಲ್ಪ ಯಾಮಾರಿದ್ರೂ ಗಂಡಾಂತರ ತಪ್ಪಿದ್ದಲ್ಲ. ಹೌದು ವೀಕ್ಷಕರೇ, ಈ ಬಾರಿ ಗೌರಿ ಗಣೇಶ ಹಬ್ಬಕ್ಕೆ ಚಿಕ್ಕಬಳ್ಳಾಪುರ ನಗರದಾದ್ಯಂತ ವಿಧ ವಿಧದ ಗಣಪತಿ ಮೂರ್ತಿಗಳು ಗಲ್ಲಿಗಳಲ್ಲಿ ರಾರಾಜಿಸುತ್ತಿದೆ. ಗಣಪತಿ ಬಪ್ಪ ಮೋರ್ಯ ಎನ್ನುತ್ತಾ ಯುವಕರ ಬಳಗಗಳು ಸಂಭ್ರಮಿಸುತ್ತಿದ್ದಾರೆ. ಚಿಕ್ಕಬಳ್ಳಾಪುರ ನಗರದಲ್ಲಿ ಇದೇ ಮೊದಲ ಬಾರಿ ಅತಿ ಹೆಚ್ಚು ದೊಡ್ಡ ಗಣಪತಿ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿದ್ದು, ದಿನಕ್ಕೊಂದು ಕಾರ್ಯಕ್ರಮಗಳ ಮೂಲಕ ಸಾರ್ವಜನಿಕರ ಗಮನ ಸೆಳೆಯುತ್ತಿದ್ದಾರೆ. ನನ್ನ ಹೆಸರು ಕಿಶೋರ್ ಅಂತ, ಚಿಕ್ಕಬಳ್ಳಾಪುರ ವಾಪಸಂದ್ರ ವಾರ್ಡ್ ನಂಬರ್ 1ರಲ್ಲಿ ಶ್ರೀ ವರವಿದ್ಯಾ ಗಣಪತಿ ಗೆಳೆಯರ ಸಂಘ ಅಂತ ನಾವಿಲ್ಲಿ ಗಣೇಶ ಪ್ರತಿಷ್ಠಾಪನೆ ಮಾಡಿದ್ದೀವಿ. 20ನೇ ವರ್ಷ ಇದು. 20 ವರ್ಷದಿಂದ ನಾವಿಲ್ಲಿ ಕಷ್ಟ ಬಿದ್ದು ವಾರ ಎಲ್ಲ ಹುಡುಗರೆಲ್ಲ ಸೇರಿ ಚಪ್ರ ಎಲ್ಲ ಹಾಕಿ ಗಣೇಶ ತಂದು ಇಲ್ಲಿ ಕೂರಿಸಿ ಎಲ್ಲರಿಗೂ ತುಂಬ ಖುಷಿಯಾಗಿ ನಾವಿಲ್ಲಿ ಆಚರಣೆ ಮಾಡ್ತೀವಿ. ಸೊ ಹಾಗಾಗಿ ಅದಾದ ನಂತರ ಇಲ್ಲಿ ನಾವು ಲಡ್ಡು ಹರಾಜ್ ಎಲ್ಲ ಇಟ್ಟಿರ್ತೀವಿ. ಲಾಸ್ಟ್ ಟೈಮ್ ಲಡ್ಡು ಹರಾಜ್ ಮಾಡಿದ್ವಿ, 25,000ವರೆಗೂ ಹೋಗಿತ್ತು. ಈ ಸತಿನೂ ಲಡ್ಡು ಹರಾಜ್ ಇಟ್ಟಿದ್ವಿ. ಈ ಸತಿ ಲಡ್ಡು ಹರಾಜ್ ಬಂದು ಹತ್ತತ್ರ 18,500 ರೂಪಾಯಿವರೆಗೂ ಹೋಗಿದೆ. 18,500 ರೂಪಾಯಿವರೆಗೂ ಹೋಗಿದೆ. ಸೊ ಇಲ್ಲಿ ಬಂದಿರತಕ್ಕಂಥ ಭಕ್ತಾದಿಗಳು ಹರಾಜ್ ಕೂಗಿ ಅವರು ತುಂಬ ಸಂತೋಷವಿದ್ದು ಡೆಕೋರೇಷನ್ ಎಲ್ಲ ನೋಡಿ ತುಂಬ ಖುಷಿಯಾಗಿ ಅವರು ಆನಂದದಿಂದ ಹೋಗ್ತಾರೆ. ಇಲ್ಲಿ ಪ್ರತಿದಿನ ಪ್ರತಿ ಸಾಯಂಕಾಲ 6:30ಗೆ ಇಲ್ಲಿ ಪೂಜೆ ಪುನಸ್ಕಾರಗಳೆಲ್ಲ ನಡೀತದೆ. ದಯವಿಟ್ಟು ಎಲ್ಲ ಭಕ್ತಾದಿಗಳು ಸಕಾಲಕ್ಕೆ ಬಂದು ಇಲ್ಲಿ ಪೂಜೆಗೆ ಹಾಜರಾಗಬೇಕಾಗಿ ಕೋರ್ಕೊಳ್ತೀವಿ. ಅದೇ ಗಣೇಶ ಹಬ್ಬ ಬಂತು ಅಂದರೆ ನಮ್ಮ ಏರಿಯಾದಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಹುಡುಗರು ನಾವು ಎಲ್ಲ ಏನಿದ್ದೀವಿ ಇಲ್ಲಿ ಎಲ್ಲ ಏರಿಯಾ ಎಲ್ಲ ಓಡಾಡಿ ಕಲೆಕ್ಷನ್ ಮಾಡಿ ಇಲ್ಲಿ ಬಂದು ಕೆಲಸ ಮಾಡಿ ಪ್ರತಿಷ್ಠಾಪನೆ ಮಾಡೋ ಅಷ್ಟೊತ್ತಿಗೆ ಎಲ್ಲರಿಗೂ ಒಂಥರ ಗಣೇಶ ಬಂದು ಇಲ್ಲಿ ಕೂತ ಅಂದ್ರೆ ಒಂದು ಹಬ್ಬ, ವಾಪಸಂದ್ರದಲ್ಲಿ ಹಬ್ಬ. ಸೊ ಗಣೇಶ ಇಲ್ಲಿ ಬಂದು ಹೋದ್ಮೇಲೆ ಎಲ್ಲ ಹುಡುಗರು ಬಿಡಬೇಕಾದ್ರೆ ಅಂತ ಎಲ್ಲರೂ ತುಂಬ ಫೀಲ್ ಆಗ್ತಾರೆ. ಇನ್ನೊಂದು ಅಷ್ಟು ದಿನ ಇಟ್ಟಿದ್ರೆ ಚೆನ್ನಾಗಿರೋದು ಅಂತ. ನನಗಂತೂ ತುಂಬ ಖುಷಿ. ಪ್ರತಿ ವರ್ಷ ನಮ್ಮ ಗಣೇಶ ಮೇಲ್ಮಟ್ಟಕ್ಕೆ ಹೋಗ್ತಿದ್ದಾನೆ ಹೊರತು ಕೆಳಮಟ್ಟಕ್ಕೆ ಯಾವತ್ತೂ ಬಂದಿಲ್ಲ. ಇನ್ನು ಮುಂದೆ ಕೂಡ ಹೀಗೆ ಮೇಲ್ಮಟ್ಟದ ಮೇಲೆ ಹೋಗಲಿ ಅಂತ ನನ್ನ ಕೋರಿಕೆ. ನನ್ನ ಹೆಸರು ಹೇಮಂತ್ ಅಂತ, ವಾರ್ಡ್ ನಂಬರ್ 31, ಇಂದಿರಾನಗರ, ಚಿಕ್ಕಬಳ್ಳಾಪುರ. ಮೊದಲನೇದಾಗಿ ಚಿಕ್ಕಬಳ್ಳಾಪುರ ಜನತೆಗೆ ಗೌರಿ ಹಾಗೂ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ಒಂದು ಹಬ್ಬ ಪ್ರತಿಯೊಬ್ಬ ಮನೆಯಲ್ಲಿ ಪ್ರತಿಯೊಬ್ಬ ಫ್ಯಾಮಿಲಿಗೆ ಆಯುಷ್ ಆರೋಗ್ಯ ನೆಮ್ಮದಿ ತಂದುಕೊಡ್ಲಿ ಅಂತ ಕೇಳುತ್ತೇನೆ. ಇನ್ನೊಂದೇನು ಅಂದರೆ ನಾವು ಒಂದು 20 ವರ್ಷದಿಂದ ಈ ಒಂದು ಗಣೇಶ ಹಬ್ಬ ಆಚರಣೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ತುಂಬ ಸುಖ ಶಾಂತಿ ನೆಮ್ಮದಿಯಿಂದ ಹೋಗ್ತಾಯಿದೆ, ತೊಂದರೆ ಇಲ್ದಿರ. ಈ ಹಬ್ಬ ಏನಕ್ಕೆ ಮುಖ್ಯ ಅಂತಂದರೆ ಈ ಧರ್ಮ ಭೇದ ಭಾವ ಯಾವ ಜಾತಿ ಯಾವ ಧರ್ಮ ಯಾವುದೂ ಇಲ್ದಿರ ಪ್ರತಿಯೊಬ್ಬರು ಬರ್ತಾರೆ. ಪ್ರತಿಯೊಬ್ಬರು ಬಂದು ನಮ್ಮ ದೇವಸ್ಥಾನದಲ್ಲಿ ಬರ್ತಾರೆ, ಬಂದು ಆಚರಣೆ ಮಾಡ್ತೀವಿ. ಈ ದಿನ ಹಬ್ಬ ಇನ್ನೊಂದು 5 ದಿನ ಇದ್ದಂಗೆ ಪ್ರತಿಯೊಬ್ಬರು ಒಗ್ಗೂಡ್ತೀವಿ. ವರ್ಷವಿಡೀ ಒಗ್ಗೂಡೋದಿಲ್ಲ, ಈ ಸಲ ಬಂದು ಒಗ್ಗೂಡಿ ಪ್ರತಿಯೊಬ್ಬರು ಕೆಲಸ ಮಾಡಿ ಒಂಥರ ವಿಜೃಂಭಣೆಯಿಂದ ಆಚರಿಸ್ತೇವೆ. ನಾವು ಸೋಮವಾರ ವಿಸರ್ಜನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನಾವು ಪ್ರತಿ ವರ್ಷ ಒಂದೇ ದೇವರು ಇಕ್ಕೋದಿಲ್ಲ, ವಿಧವಾದ ದೇವರುಗಳನ್ನ ತರ್ತೀವಿ. ಒಂದು ಸಲ ವೆಂಕಟರಮಣ ಸ್ವಾಮಿ ಥರ ಇರುವಂಥದ್ದು, ಮತ್ತೊಂದು ಸಲ ಸಿದ್ಧಿಬುದ್ಧಿ ವಿನಾಯಕ. ಈ ಸಲ ಡಿಫ್ರೆಂಟಾಗಿದೆ, ಬಟ್ ತುಂಬ ಚೆನ್ನಾಗಿದೆ. ಪೂಜೆಗಳು ಅಂತ ಬಂದರೆ ಪ್ರತಿದಿನ ಬೆಳಗ್ಗೆ ಒಂದು 10 ಗಂಟೆ ಸಮಯ ನೋಡ್ಕೊಂಡು 10 ಗಂಟೆಯಲ್ಲಿ ಪೂಜಾರಿ ಬರ್ತಾರೆ, ಅವ್ರು ಪೂಜೆ ಮಾಡ್ತಾರೆ. ಪ್ರತಿಯೊಬ್ಬ ಹುಡುಗರು ಇರ್ತಾರೆ. ಮತ್ತು ಸಂಜೆ ಒಂದು 5 ಗಂಟೆಗೆ ಪೂಜೆ ಇರುತ್ತೆ. 5 ಗಂಟೆಯಿಂದ 6 ಗಂಟೆ ಒಳಗಡೆ ಪೂಜೆ ಪ್ರಸಾದ ಪ್ರತಿಯೊಂದು ಇರ್ತದೆ. ಮತ್ತು ಸಂಜೆ ಪೂಜೆ ಆದ ನಂತರ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಫ್ಯಾನ್ಸಿ ಡ್ರೆಸ್ ಆಗಲಿ ಅಥವಾ ಮಡಕೆ ಹೊಡೆಯೋದಾಗಲಿ ಸಣ್ಣ ಪುಟ್ಟ ಕಾರ್ಯಕ್ರಮ ಹಮ್ಮಿಕೊತೀವಿ. ಅವ್ರಿಗೆ ನಮ್ಮ ಕೈಲಾದಂಥ ಒಂದು ಗಿಫ್ಟ್ ಹ್ಯಾಂಪರ್ಸ್ನ ನೀಡ್ತೀವಿ. ಸೊ ತುಂಬ ಚೆನ್ನಾಗಿರುತ್ತೆ ಹಬ್ಬ. ಆ ಯುವಕರಿಗೆ ಏನು ಹೇಳೋಕ್ಕೆ ಬಯಸ್ತೀನಿ ಅಂದರೆ, ಏನೋ ಒಂದು ಗಲಾಟೆ ತಾರತಮ್ಯ ಏನೂ ಇಲ್ದಿರ ಒಂದು ಖುಷಿಯಿಂದ ಪ್ರತಿಯೊಬ್ಬರು ಬಂದು
ಸಂಭ್ರಮದಿಂದ ಆಚರಣೆ, ವಿಜೃಂಭಣೆಯಿಂದ ಆಚರಣೆ ಮಾಡಿ 5 ದಿನ ಇಕ್ತೀರಾ, 3 ದಿನ ಇಕ್ತೀರಾ, 9 ದಿನ ಇಕ್ತೀರಾ, ಆ ಪ್ರತಿದಿನ ಕೂಡ ಎಲ್ಲರೂ ಖುಷಿಯಿಂದ ಆಚರಣೆ ಮಾಡಿ ವಿಸರ್ಜನೆ ಮಾಡುವವರೆಗೂ ಏನೋ ಗಲಾಟೆ ಇಲ್ದಿರ ನಡ್ಸ್ಕೊಂಡು ಹೋಗಬೇಕು ಅಂತ ಪ್ರಾರ್ಥನೆ ಮಾಡ್ಕೊತೀನಿ. ನಮ್ಮ ಹೆಸರು ಮಂಚಮಲೆ ಶ್ರೀನಿವಾಸ್ ಅಂತ, ಕ್ರೀಡಾಪಟು. ಇವತ್ತು ನಮ್ಮ ವಿನಾಯಕನ ಹಬ್ಬ ನಮ್ಮ ಹಿಂದೂಗಳ ಹಬ್ಬ. ಪ್ರತಿ ವರ್ಷವೂ ಸಹ ನಾವು ಗಣೇಶನ ಹಬ್ಬವನ್ನು ತುಂಬ ಸಡಗರದಿಂದ ತುಂಬ ಆಚರಣೆ ಮಾಡ್ತಾ ಬಂದಿರೋದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಕಳೆದ ನಿನ್ನೆ ಒಂದು ಘಟನೆ ನಡೆದಿದೆ. ನಮ್ಮ ಪಕ್ಕದ ರಾಜ್ಯದಲ್ಲಿ ಆಂಧ್ರದಲ್ಲಿ ಸುಮಾರು 12ರಿಂದ 15 ಅಡಿ ಇರ್ತಕ್ಕಂಥ ನಮ್ಮ ಮೂಷಿಕ ವಾಹನ ಇಟ್ಟಿರಬೇಕಾದ್ರೆ ಅನ್ಎಕ್ಸ್ಪೆಕ್ಟೆಡಾಗಿ ಶಾರ್ಟ್ ಸರ್ಕ್ಯೂಟ್ ಆಗಿದೆ. ಶಾರ್ಟ್ ಸರ್ಕ್ಯೂಟ್ ಆಗಿ ಸುಮಾರು 10 ಜನ ನಮ್ಮ ಯುವಕರು, ಸುಮಾರು 20ರಿಂದ 25 ಜನ ಯುವಕರು ಅಲ್ಲೇ ಸ್ಪಾಟಲ್ಲೇ ಸತ್ತಿರೋದು ನಮ್ಮ ಕಣ್ಣು ಮುಂದೆ ಕಾಣ್ತಾ ಇದೆ. ಇವತ್ತು ನಾನು UPಗೆ ಹೇಳೋದೊಂದು ಇಷ್ಟೇ, ಚಿಕ್ಕಬಳ್ಳಾಪುರ ಹುಟ್ಟಿದಾಗ್ಲಿಂದನೂ ನಾವು ಆಚರಣೆ ಮಾಡ್ಕೊಂಬಂದಿದ್ವಿ. ಇಷ್ಟು ದೊಡ್ಡ ಮಟ್ಟದಲ್ಲಿ ಇವತ್ತು ನಮ್ಗೆ ಸಂತೋಷ ಆಗ್ತಾ ಇದೆ. ಸುಮಾರು 15 ಅಡಿ, 16 ಅಡಿ, 18 ಅಡಿ ಒಂದು ನಮ್ಮ ಗಣೇಶ ಮೂರ್ತಿಗಳನ್ನ ತಗೊಂಬಂದು ನಮ್ಮ ವಿಜೃಂಭಣೆಯಿಂದ ನಾವು ಆಚರಣೆ ಬರ್ತಾಯಿದ್ದೀವಿ. ನಾನು ಹೇಳೋದಿಷ್ಟೇ, ಯುವಕರಿಗೆ ಇವತ್ತು ಕೆರೆಗಳಲ್ಲಿ ತುಂಬ ಮಣ್ಣೆತ್ತಿರ್ತಾರೆ, ಹಾಳೆತ್ತಿರ್ತಾರೆ, ಇದರಲ್ಲಿ ಹೂಳೆತ್ತಿರ್ತಾರೆ. ಈಗಾಗಲೇ ಸುಮಾರು 1-2 ತಿಂಗಳಿಂದ ಮಳೆ ಸುರಿತಾ ಇದೆ. ಯಾವ ಒಂದು ಗುಣಿಯಲ್ಲಿ ಎಷ್ಟು ನೀರು ಇರ್ತಿದೆ, ಎಷ್ಟು ಅಡಿ ನೀರಿರ್ತೋ ಗೊತ್ತಿಲ್ಲ. ಯುವಕರು ಇವತ್ತು ನಾಮುಂದು ತಾಮುಂದು ಅಂತೇಳಿ ಆಚರಣೆ ಮಾಡೋಣ. ಮೂಷಿಕ ವಾಹನನ ವಿಸರ್ಜನೆ ಮಾಡುವಾಗ ಡ್ಯಾನ್ಸ್ ಆಡೋಣ, ತಮಟೆಗಳು ತರಿಸೋಣ, ಒಳ್ಳೆ ಒಂದು ಡ್ಯಾನ್ಸ್ ಮಾಡ್ಕೊಂಡು ಹೋಗಿ ಬಿಡೋಣ. ಆದರೆ ಯುವಕರಿಗೆ ಇಷ್ಟೇ ಒಂದು ಕಿವಿ ಮಾತು ಹೇಳೋದು, ಯಾವುದೇ ವಿಚಾರದಲ್ಲಿ ತಾವು ದುಡುಕದೆ ಮನೆಯಲ್ಲಿ ನಮ್ಮ ಜನ್ಮ ಕೊಟ್ಟ ತಂದೆ ತಾಯಿಯರು, ಅಣ್ಣಂದರು, ತಮ್ಮಂದರು ಎಲ್ಲ ತಮಗಾಗಿ ನೋಡ್ತಾ ಇರ್ತಾರೆ. ನನ್ನ ಮಗ ವಿಸರ್ಜನೆ ಮಾಡೋಕ್ಕೆ ಹೋಗಿದ್ದಾನೆ, ಇನ್ನೂ ಬರಲಿಲ್ಲ ಅಂತ ಹೇಳ್ಬಿಟ್ಟು ಯಾವುದೇ ಕಾರಣಕ್ಕೂ ನೀವು ಧೃತಿಗೆಡದೆ, ಆತುರ ಬೀಳದೆ ಆ ಮೂಷಿಕ ವಾಹನ ಆಶೀರ್ವಾದ ನಮ್ಮ ಮೇಲೆ ಎಲ್ಲ ಇರಲಿ. ಹಾಗಾಗಿ ಯಾವುದೇ ಕಾರಣಕ್ಕೂ ಮೂಷಿಕ ವಾಹನ ಬಿಡೋಕ್ಕೆ ಹೋದಾಗ ಅನ್ಎಕ್ಸ್ಪೆಕ್ಟೆಡಾಗಿ ಯಾರೂ ಸಹ ಮದ್ಯಪಾನವನ್ನು ಮಾಡದೆ ದಯವಿಟ್ಟು ಅದನ್ನು ನಾವು ಉಳಿಸ್ಕೊಬೇಕಾಗಿದೆ. ಇವತ್ತು ಅದಕ್ಕೆ ನಾವು ಇವತ್ತು ಹೇಳ್ತಾ ಇರೋದು, ಇವತ್ತು ಎಲ್ಲಿ ನೋಡಿದ್ರೆ ಅಲ್ಲಿ ಆಕ್ಸಿಡೆಂಟ್ ಆಗೋದು, ಎಲ್ಲಿ ನೋಡಿದ್ರೆ ಅಲ್ಲಿ ಯುವಕರು ಬೈಕ್ಗಳು ಓಡಿಸೋದು, ಇದು ಮಾಡ್ತಾಯಿದ್ದಾರೆ. ಈ ಒಂದು ಹಬ್ಬದಲ್ಲಿ ಆ ಹಬ್ಬವನ್ನು ಚೆನ್ನಾಗಿ ಆಚರಣೆ ಮಾಡೋಣ. ಯುವಕರಿಗೆ ಒಂದು ಸಂದೇಶ ಏನಂದರೆ, ಒಳ್ಳೆ ಡ್ಯಾನ್ಸ್ ಮಾಡೋಣ, ಒಳ್ಳೆ ನೃತ್ಯ ಮಾಡೋಣ. ಕೆರೆಯಲ್ಲಿ ಇಳಿದಾಗ ನಾಮುಂದು ತಾಮುಂದು ಅಂತೂ ದಯವಿಟ್ಟು ಯಾರು ಮುಂದಕ್ಕೆ ಹೋಗಬೇಡಿ. ಕೆರೆಯಲ್ಲಿ ನೀರು ಎಷ್ಟಿರುತ್ತೋ ಏನೋ ಗೊತ್ತಿಲ್ಲ. ಹಾಗಾಗಿ ಅದಕ್ಕೆ ಹೇಳೋದಕ್ಕೆ ಒಂದು ಹೇಳಿಕೆ ಬಯಸ್ತಾ ಇದ್ದೀನಿ. ಅಂದಹಾಗೆ ನೆರೆಯ ತೆಲಂಗಾಣದಲ್ಲಿ ಈ ಬಾರಿಯ ಗಣಪತಿ ಹಬ್ಬ ಸೂತಕದ ಛಾಯೆ ಮೂಡಿದೆ. ಬೃಹತ್ ಗಣಪತಿ ಮೂರ್ತಿಯನ್ನ ಸ್ಥಳಾಂತರಿಸುವ ವೇಳೆ ವಿದ್ಯುತ್ ಅವಘಡ ಸಂಭವಿಸಿ ಯುವಕರು ಸಾವನ್ನಪ್ಪಿದ್ದಾರೆ ಎಂಬ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಸಂಭ್ರಮದಲ್ಲಿ ಇರಬೇಕಾದ ಯುವಕರು ಸಾವಿನ ಮನೆ ಸೇರಿದ್ದಾರೆ. ಅವರನ್ನೇ ನಂಬಿಕೊಂಡಿದ್ದ ಕುಟುಂಬಗಳು ಬೀದಿಗೆ ಬಂದಂತಾಗಿದೆ. ಈ ಘಟನೆ ಎಲ್ಲರನ್ನ ಒಮ್ಮೆ ಯೋಚಿಸುವಂತೆ ಮಾಡಿದ್ದು ನಮ್ಮಲ್ಲಿನ ಯುವಕರಿಗೂ ಸಹ ಎಚ್ಚರಿಕೆಯ ಗಂಟೆಯಾಗಬೇಕಾಗಿದೆ. ಒಟ್ನಲ್ಲಿ ಗಣಪತಿ ಹಬ್ಬವನ್ನ ಎಷ್ಟೇ ಸಂಭ್ರಮದಿಂದ ಆಚರಿಸಿದ್ರು ಅದು ಆಗಿನ ಕ್ಷಣಕ್ಕೆ ಮಾತ್ರ ಸೀಮಿತವಾಗಿರುತ್ತದೆ. ಆದರೆ ವಿಸರ್ಜನೆಯ ವೇಳೆ ಬೃಹತ್ ಗಣಪತಿ ಮೂರ್ತಿಗಳನ್ನ ಸ್ಥಳಾಂತರಿಸುವ ವೇಳೆ ಆದಷ್ಟು ಜಾಗರೂಕರಾಗಿರಿ. ಸ್ವಲ್ಪ ಮೈಮರೆತರೂ ಸಹ ನಿಮ್ಮನ್ನೇ ನಂಬಿಕೊಂಡಿರುವ ಕುಟುಂಬಗಳಿಗೆ ನೋವು ತಪ್ಪಿದ್ದಲ್ಲ. ಸಂಭ್ರಮದಲ್ಲಿ ಸೂತಕದ ಛಾಯೆ ಮೂಡಬಾರದೆಂಬುದೇ ನಮ್ಮ ಆಶಯ ಅಷ್ಟೇ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಲಕ್ಷ್ಮೀನಾರಾಯಣ್, MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೇಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ, ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಸೆಲ್ಯೋ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ, ತಂದೆ, ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999.
Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕಾ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕಾ ಗೋಲ್ಡ್ ಕಂಪನಿ 6366 111 Benaka Gold Company, we value you and your valuables. MS ಸೆಂಟರ್ ಫಾರ್ ಅಡ್ವಾನ್ಸ್ಡ್ ಸ್ಟಡೀಸ್. ಸ್ಥಳ ನವರತ್ನ ಅಗ್ರಹಾರ, ಸಾದಹಳ್ಳಿ ಗೇಟ್, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹತ್ತಿರ, ಬೆಂಗಳೂರು. MS ಡಿಗ್ರಿ ಕಾಲೇಜ್. 2025-26ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: BCA, BCom, BBA. ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸುವರ್ಣ ಅವಕಾಶ. 95%ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಲಾಗುವುದು. ನಮ್ಮಲ್ಲಿ ಪರಿಣಿತ ಶಿಕ್ಷಕರಿಂದ ಉತ್ತಮ ಕಲಿಕಾ ವಾತಾವರಣ, ಸಾಂಸ್ಕೃತಿಕ, ಕ್ರೀಡೆ ಸೇರಿದಂತೆ ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ. ಸಾರಿಗೆ ಸೌಲಭ್ಯ, ಹಾಸ್ಟೆಲ್ ವ್ಯವಸ್ಥೆ, ಹೈಜಿನಿಕ್ ಫುಡ್ ಕ್ಯಾಂಟೀನ್ ಹೊಂದಿದೆ. ವಿದ್ಯಾರ್ಥಿಗಳಿಗೆ ಪ್ಲೇಸ್ಮೆಂಟ್ ಫೆಸಿಲಿಟಿ ಸಹ ಇದೆ. ಶುಲ್ಕದ ಚಿಂತೆ ಬಿಡಿ, ಶಿಕ್ಷಣಕ್ಕೆ ಒತ್ತು ನೀಡಿ. UG ಕೋರ್ಸಸ್: BCA 25,000, BBA 25,000, BCom 20,000 ರೂಗಳು ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9035992784. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಾಶ್ವತ ನೀರಾವರಿ ಹೋರಾಟಗಾರ ಹಾಗೂ ವಿದೇಶದಲ್ಲಿ ವೈದ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದ ಡಾಕ್ಟರ್ ಮಧುಸೀತಪ್ಪ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಮುಖಂಡರು, ಅಭಿಮಾನಿಗಳು ಅವರ ಅಗಲಿಕೆಗೆ ಕಂಬನಿ ಮಿಡಿದಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಚಿಲಕಲನೆರ್ಪು ಗ್ರಾಮದ ನಿವಾಸಿ ಹಾಗೂ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ AAP ಪಕ್ಷದ ಅಭ್ಯರ್ಥಿ 57 ವರ್ಷದ ಡಾಕ್ಟರ್ ಮಧುಸೀತಪ್ಪ ಹೃದಯಾಘಾತದಿಂದ ವಿಧಿವಶರಾಗಿದ್ದಾರೆ. ಡಾಕ್ಟರ್ ಮಧುಸೀತಪ್ಪ ಅವರು ಪತ್ನಿ, ಮಗ ಮೂವರು ಇಂಗ್ಲೆಂಡ್ನ ಲಂಡನ್ ನಗರದಲ್ಲಿ ವಾಸವಾಗಿದ್ರು. ಕಳೆದ 3 ದಿನಗಳ ಹಿಂದೆಯಷ್ಟೇ ಶಿವಪುರ ಗ್ರಾಮದ ಫಾರ್ಮ್ ಹೌಸ್ಗೆ ಆಗಮಿಸಿದ್ರು. ಬಯಲುಸೀಮೆ ಭಾಗದ ಫ್ಲೋರೈಡ್ ಮುಕ್ತ ಶುದ್ಧ ನೀರು ಒದಗಿಸಿಕೊಡುವ ಕುರಿತು ಹಲವು ಕೃಷಿ ವಿಜ್ಞಾನಿಗಳ ಜೊತೆ ಚರ್ಚಿಸಿದ್ರು. ಯೋಜನೆಗಳ ಬಗ್ಗೆ ಅಧ್ಯಯನ ನಡೆಸಿ ಸಿದ್ಧಪಡಿಸಿರುವ ಮಹತ್ವದ ವರದಿಗಳನ್ನು ಸರ್ಕಾರಕ್ಕೆ ಒಪ್ಪಿಸಿದರು. ಸರ್ಕಾರದ ವಿರುದ್ಧ ಸತತ 15 ವರ್ಷಗಳ ಕಾಲ ಹೋರಾಟ ನಡೆಸಿ ಈ ಭಾಗಕ್ಕೆ ಶಾಶ್ವತ ನೀರಾವರಿ ಯೋಜನೆಗಳನ್ನು ತರಬೇಕೆಂದು ಪಟ್ಟು ಹಿಡಿದು ಸರ್ಕಾರದ ಮೇಲೆ ಒತ್ತಡ ಹಾಕಿದರು. ಶಾಶ್ವತ ನೀರಾವರಿ ಹೋರಾಟಗಾರ ಎಂದು ಜನಮಾನಸದಲ್ಲಿ ಉಳಿದಿದ್ದಾರೆ. 2016ರಲ್ಲಿ ಬಾಗೇಪಲ್ಲಿ ತಾಲೂಕು ಪಾತಪಾಳ್ಯ ಹೋಬಳಿಯ ಶಿವಪುರ ಗ್ರಾಮದ ಬಳಿ ತಮ್ಮ ಜಮೀನಿನಲ್ಲಿ ಇಸ್ರೇಲ್ ಕೃಷಿ ಪದ್ಧತಿಯನ್ನ ಅಳವಡಿಸಿಕೊಂಡು ವಿವಿಧ ಬಗೆಯ ಹೂವು, ತರಕಾರಿ ಬೆಳೆಯುವ ಕಾಯಕದಲ್ಲಿ ತೊಡಗಿಸಿಕೊಂಡಿದ್ರು. ಪ್ರತಿನಿತ್ಯ 100ರಿಂದ 150 ಮಂದಿ ಕೂಲಿ ಕಾರ್ಮಿಕರಿಗೆ ಕೆಲಸ ನೀಡುವುದರ ಜೊತೆಗೆ ಕಾರ್ಮಿಕರ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ನೆರವು ಕಲ್ಪಿಸಿ ಬಡವರ ಬಂಧುವಾಗಿದ್ರು. ಪ್ರಸ್ತುತ ರಾಜಕೀಯ ವ್ಯವಸ್ಥೆಗಳ ಬಗ್ಗೆ ಅಸಮಾಧಾನಗೊಂಡ ಡಾಕ್ಟರ್ ಮಧುಸೀತಪ್ಪ 2023ರ ವಿಧಾನಸಭಾ ಚುನಾವಣೆ ಸಮಯದಲ್ಲಿ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಮಾಜಿ ಶಾಸಕ GV ಶ್ರೀರಾಮರೆಡ್ಡಿ ಅವರ ಸಾಧನೆಗಳನ್ನು ಪ್ರಚಾರ ಮಾಡಿಕೊಂಡು ಚುನಾವಣಾ ಅಖಾಡದಲ್ಲಿ ಪರಾಭವಗೊಂಡಿದ್ದರು. ನಂತರ ನಡೆದ ಲೋಕಸಭಾ ಚುನಾವಣೆಯಲ್ಲಿ NDA ಅಭ್ಯರ್ಥಿ ಡಾಕ್ಟರ್ K ಸುಧಾಕರ್ ಪರ ಮತ ಯಾಚಿಸಿದ್ರು. ನಂತರದ ದಿನಗಳಲ್ಲಿ ಪತ್ನಿ ಮತ್ತು ಮಗನೊಂದಿಗೆ ಲಂಡನ್ ನಗರದಲ್ಲಿ ಕಾಲ ಕಳೆಯುತ್ತಿದ್ದು, ಸಮಯ ಸಿಕ್ಕಿದಾಗ ಶಿವಪುರ ಗ್ರಾಮದ ಫಾರ್ಮ್ ಹೌಸ್ನಲ್ಲಿ ಸಮಯ ಕಳೆಯುತ್ತಿದ್ರು. ಇದೀಗ ಡಾಕ್ಟರ್ ಮಧುಸೀತಪ್ಪ ಅವರ ನೆನಪುಗಳು ಮಾತ್ರ ಶಾಶ್ವತವಾಗಿದೆ. ಬಾಗೇಪಲ್ಲಿಯ ಸಾರ್ವಜನಿಕ ಆಸ್ಪತ್ರೆಗೆ ಆಗಮಿಸಿದ CPIM, BJP, ಕಾಂಗ್ರೆಸ್ ಪಕ್ಷದ ಹಲವು ಮುಖಂಡರು, ಅಭಿಮಾನಿಗಳು ಡಾಕ್ಟರ್ ಮಧುಸೀತಪ್ಪ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನ ಸಲ್ಲಿಸಿದ್ದಾರೆ.
ಲಂಡನ್ ನಗರದಲ್ಲಿ ಇರುವ ಕುಟುಂಬದ ಸದಸ್ಯರು ಆಗಮಿಸಲು 2 ದಿನಗಳು ತಡವಾಗುವುದರಿಂದ ಡಾಕ್ಟರ್ ಮಧುಸೀತಪ್ಪ ಪಾರ್ಥಿವ ಶರೀರವನ್ನು ದೇವನಹಳ್ಳಿಯ ಆಕಾಶ್ ಆಸ್ಪತ್ರೆಯ ಹವಾನಿಯಂತ್ರಿತ ಶವಾಗಾರದಲ್ಲಿ ಇರಿಸಲಾಗಿದೆ. ಇವತ್ತು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಡಾಕ್ಟರ್ ಮಧುಸೀತಪ್ಪನವರು ಇಂದು ಅವರು ನಮ್ಮನ್ನು ಅಗಲಿದ್ದಾರೆ. ರಾತ್ರಿ ಅವರು ಹೃದಯಾಘಾತದಿಂದ ಇವತ್ತು ಅಗಲಿರ್ತಕ್ಕಂಥದ್ದು. ಇವತ್ತು ಪ್ರಗತಿಪರವಾದಂಥ ಶ್ರೀಮಂತರಾಗಿದ್ದರು. ಅವರು ಶಾಶ್ವತ ನೀರಾವರಿ ಹೋರಾಟಗಾರರಾಗಿದ್ದರು. ಈ ಕ್ಷೇತ್ರದ ಜನತೆಯ ಕಾಳಜಿ ವಹಿಸಿರ್ತಕ್ಕಂಥ ಡಾಕ್ಟರ್ ಮಧುಸೀತಪ್ಪನವರು ಇವತ್ತು ಅಗಲಿಕೆಯನ್ನು ಈ ಕ್ಷೇತ್ರದಲ್ಲಿ ಇವತ್ತು ತುಂಬಲಾರದಂಥ ನಷ್ಟ ಆಗಿದೆ ಮತ್ತು ಹೋರಾಟಗಾರರಿಗೆ ಒಂದು ನೋವನ್ನು ತಂದಿದೆ. ಅವರು ಇದ್ದಿದ್ದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟಗಳನ್ನು ರೂಪಿಸಬಹುದಾಗಿತ್ತು. ಮತ್ತು ಶಿವಪುರದ ಗ್ಯಾದವಾಲ್ಪಲ್ಲಿ ಆ ಭಾಗದಲ್ಲಿ ಇವತ್ತು ಸಿಲ್ಕಲ್ನೇರ್ ಹೋಬಳಿಯಲ್ಲಿ ಕೂಡ ಆ ಭಾಗದಲ್ಲಿ ಕೂಡ ಅವರ ನೆನಪನ್ನು ಇವತ್ತು ನೆನೆಸ್ತಕ್ಕಂಥದ್ದು ಆಗ್ತಾಯಿದೆ. ಇದು ಇವತ್ತಿನ ಈ ಕ್ಷೇತ್ರದಲ್ಲಿ ಇವತ್ತು ತುಂಬಲಾರದಂಥ ನಷ್ಟ ಆಗಿದೆ. ಅಂತ ಅವರು ಇರಬೇಕಾದಂಥವ್ರು ಇವತ್ತು ನಮ್ಮ ಜೊತೆಗೆ ಇಲ್ಲದೆ ಇರ್ತಕ್ಕಂಥದ್ದು ಈ ಮೂಲಕ ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ನಾವು ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸುತ್ತೇವೆ. ಅವರು ಅಂತ್ಯಕ್ರಿಯೆ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಅವರು ಫ್ಯಾಮಿಲಿ ಮೆಂಬರ್ಸು ಇವತ್ತು ಲಂಡನ್ನಲ್ಲಿ ಇರುವುದರಿಂದ ಅವರು ಇವತ್ತು ಅವರ ಮೃತದೇಹವನ್ನು ಬೆಂಗಳೂರಿನ MS ರಾಮಯ್ಯ ಆಸ್ಪತ್ರೆಗೆ ಇವತ್ತು ಶಿಫ್ಟ್ ಮಾಡಿದ್ದಾರೆ. ಅವರು ಬಂದ ನಂತರ ಫ್ಯಾಮಿಲಿಯವರು ಬಂದ ನಂತರ ಅವರು ಎಲ್ಲಿ ಅವರನ್ನು ಅಂತ್ಯಕ್ರಿಯೆಯನ್ನು ಮಾಡ್ತಾರೆ ಅನ್ನೋದು ಅವರ ಕುಟುಂಬದವರು ನಿರ್ಧಾರ ಮಾಡ್ತಾರೆ. ಪಿ ಮಂಜುನಾಥ್ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ. ಮಂಚೇನಹಳ್ಳಿಯಲ್ಲಿ ಈ ಬಾರಿ ಗಣೇಶೋತ್ಸವ ಸಡಗರ ಸಂಭ್ರಮದಿಂದ ಆಚರಿಸಿದ್ದಾರೆ. ವಿವಿಧ ಗಣಪತಿ ಮೂರ್ತಿಗಳು ಸಾರ್ವಜನಿಕರ ಗಮನ ಸೆಳೆದಿವೆ. ಮಂಚೇನಹಳ್ಳಿಯಲ್ಲಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಚಾವಡಿ ಗಣೇಶ ಬಾಯ್ಸ್ ವತಿಯಿಂದ 50ನೇ ವರ್ಷದ ವೈಭವದ ವಿಘ್ನ ವಿನಾಯಕನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಪಟ್ಟಣದ ಗಲ್ಲಿಗಳಲ್ಲಿ ವಿಧ ವಿಧವಾದ ಸುಂದರ ಗಣೇಶ ಮೂರ್ತಿಗಳ ಪ್ರತಿಷ್ಠಾಪನೆ ಸಾರ್ವಜನಿಕರ ಗಮನ ಸೆಳೆಯುತ್ತಿದೆ. ಅದೇ ರೀತಿ ಮಂಚೇನಹಳ್ಳಿ ಚಾವಡಿ ಗಣೇಶ ಬಾಯ್ಸ್ ವತಿಯಿಂದ ಸತತ 50 ವರ್ಷಗಳಿಂದ ಪ್ರತಿ ವರ್ಷವೂ ವಿಭಿನ್ನ ಮಾದರಿಯ ಗಣೇಶನ ಮೂರ್ತಿಗಳನ್ನು ವಿಶೇಷವಾಗಿ ಪ್ರತಿಷ್ಠಾಪಿಸುತ್ತಾ ಬರುತ್ತಿದ್ದಾರೆ. ಗಣಪತಿ ವಿಸರ್ಜನೆಯವರೆಗೂ ದಿನಕ್ಕೊಂದು ಕಾರ್ಯಕ್ರಮದಂತೆ ಸಾರ್ವಜನಿಕರನ್ನು ರಂಜಿಸುತ್ತಾರೆ. ಇನ್ನು ಗಣಪತಿ ವಿಸರ್ಜನೆಯನ್ನು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ವಾದ್ಯಗೋಷ್ಠಿಗಳೊಂದಿಗೆ ಮೆರವಣಿಗೆ ಮೂಲಕ ಕುಣಿದು ಕುಪ್ಪಳಿಸಿ ಸಂಭ್ರಮಿಸುತ್ತಾರೆ. ನಾಸೀರ್, MMTV ನ್ಯೂಸ್, ಮಂಚೇನಹಳ್ಳಿ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ
ಫ್ಲಾಟ್ ನಂಬರ್ 14/A1 KIADB ಇಂಡಸ್ಟ್ರಿಯಲ್ ಏರಿಯಾ ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಖಾ ಪೈಪ್ಸ್, ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಚಿಕ್ಕಬಳ್ಳಾಪುರ. ಶ್ರೀರಾಮ ಪ್ಯಾಲೇಸ್ ಎಸಿ ಫಂಕ್ಷನ್ ಹಾಲ್, ಸ್ಥಳ BRK ಕಾಂಪ್ಲೆಕ್ಸ್, KSRTC ಬಸ್ ನಿಲ್ದಾಣದ ಬಳಿ, ಚಿಂತಾಮಣಿ ರಸ್ತೆ, ಶಿಡ್ಲಘಟ್ಟ. ಮದುವೆ, ನಾಮಕರಣ ಸೇರಿದಂತೆ ಎಲ್ಲ ರೀತಿಯ ಶುಭ ಕಾರ್ಯಕ್ರಮಗಳು ಹಾಗೂ ಸಭೆ ಸಮಾರಂಭಗಳಿಗೆ ಹೇಳಿ ಮಾಡಿಸಿದ ತಾಣ. ಉತ್ತಮ ಪಾರ್ಕಿಂಗ್ ವ್ಯವಸ್ಥೆ, ಲಿಫ್ಟ್ ಸೌಲಭ್ಯವನ್ನ ಹೊಂದಿದೆ. ಸ್ವಚ್ಛತೆಗೆ ಆದ್ಯತೆ ನೀಡಿದ್ದು, ಸುಸಜ್ಜಿತ ಡೈನಿಂಗ್ ಹಾಲ್, ಉತ್ತಮ ನೀರಿನ ವ್ಯವಸ್ಥೆಯನ್ನ ಹೊಂದಿದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಶ್ರೀರಾಮ ಪ್ಯಾಲೇಸ್ ಎಸಿ ಫಂಕ್ಷನ್ ಹಾಲ್, ಸ್ಥಳ BRK ಕಾಂಪ್ಲೆಕ್ಸ್, KSRTC ಬಸ್ ನಿಲ್ದಾಣದ ಬಳಿ, ಚಿಂತಾಮಣಿ ರಸ್ತೆ, ಶಿಡ್ಲಘಟ್ಟ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449523801. ಅನದರ್ ನಂಬರ್ 9972235780. ಶ್ರೀ ಕೃಷ್ಣ ರುಕ್ಮಿಣಿ ಸ್ಕೂಲ್ ಆಫ್ ಲಾ, ಚೊಕ್ಕನಹಳ್ಳಿ, ಚಿಕ್ಕಜಾಲ, ಬೆಂಗಳೂರು. ದಾಖಲಾತಿಗಳು ಪ್ರಾರಂಭವಾಗಿದೆ. ನಮ್ಮಲ್ಲಿ ಉತ್ತಮ ಕಲಿಕಾ ವಾತಾವರಣ, ನುರಿತ ಅನುಭವವುಳ್ಳ ಶಿಕ್ಷಕ ವೃಂದ, ಲೈಬ್ರರಿ, ಮೂಟ್ ಕೋರ್ಟ್, ಜನರಲ್ಸ್, ಕಂಪ್ಯೂಟರ್ ಲ್ಯಾಬ್ಸ್, ಶುಚಿತ್ವದಿಂದ ಕೂಡಿದ ಫುಡ್ ಕೋರ್ಟ್, CCTV ಕಣ್ಗಾವಲು, ಉಚಿತ ಕಾನೂನು ಸಲಹೆ, ಕ್ರೀಡಾ ಚಟುವಟಿಕೆಗಳು ಹಾಗೂ ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ. ಸಾರಿಗೆ ಸೌಲಭ್ಯವಿದೆ. ಪರಿಸರ ಸ್ನೇಹಿ ಕ್ಯಾಂಪಸ್ ಹೊಂದಿದ್ದು ಹಾಸ್ಟೆಲ್ ಸೌಲಭ್ಯ ಸಹ ಇದೆ. ಇನ್ನೇಕೆ ತಡ, ನಿಮ್ಮ ಮಕ್ಕಳ ಭವಿಷ್ಯದ ಕನಸನ್ನು ನನಸಾಗಿಸಲು ಹಿಂದೆ ಸಂಪರ್ಕಿಸಿ. ಶ್ರೀ ಕೃಷ್ಣ ರುಕ್ಮಿಣಿ ಸ್ಕೂಲ್ ಆಫ್ ಲಾ, ಚೊಕ್ಕನಹಳ್ಳಿ, ಚಿಕ್ಕಜಾಲ, ಬೆಂಗಳೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9972856004. ಅನದರ್ ನಂಬರ್ 9008179370. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ನುರಿತ ಚರ್ಮರೋಗ ತಜ್ಞರಿಂದ ಚರ್ಮರೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಗಜ್ಜಿ, ತೊನ್ನು, ತುರಿಕೆ, ಸೋರಿಯಾಸಿಸ್, ಎಕ್ಸಿಮಾ, ಲೈಂಗಿಕ ರೋಗಗಳು, ಉಗುರುಗಳ ಸಮಸ್ಯೆ, ಕೂದಲಿಗೆ ಸಂಬಂಧಪಟ್ಟ ಸಲಹೆಗಳು, ಕೂದಲು ಉದುರುವುದು, ಬಿಳಿ ಕೂದಲು, ಸ್ತ್ರೀಯರಿಗೆ ಕೈಕಾಲುಗಳ ಮೇಲೆ ಅನವಶ್ಯಕ ಕೂದಲು ಬೆಳೆಯುವುದು, ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಲಹೆಗಳು, ಮೊಡವೆಗಳು, ಚರ್ಮ ಒಡೆಯುವುದು, ಒಣಚರ್ಮ, ಆಯಿಲ್ ಸ್ಕಿನ್, ಸ್ಕಿನ್ ರ್ಯಾಷಸ್ ಇತರೆ ಕಾಯಿಲೆಗಳಿಂದ ಶೀಘ್ರ ಗುಣಮುಖರಾಗಲು ಸಲಹೆ ಮತ್ತು ಚಿಕಿತ್ಸೆಯನ್ನ ನೀಡಲಾಗುವುದು. ಹೃದಯ ಸಂಬಂಧಿತ ರೋಗಗಳ ಚಿಕಿತ್ಸೆ ಹಾಗೂ ವೃದ್ಧಾರೋಗ್ಯ ಆರೈಕೆ ಮಾಡಲಾಗುವುದು. ವಿಶೇಷ ಸೂಚನೆ: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6ರಿಂದ 9 ಗಂಟೆಯವರೆಗೆ. KSRTC ಬಸ್ನಲ್ಲಿ ಪ್ರಯಾಣ ಮಾಡುತ್ತಿದ್ದ ಪ್ರಯಾಣಿಕ ಓರ್ವ ಕುಸಿದು ಬಿದ್ದು ಮೃತಪಟ್ಟಿರುವ ಘಟನೆ ವರದಿಯಾಗಿದೆ. KSRTC ಬಸ್ಸಿನಲ್ಲಿ ಪ್ರಯಾಣ ಮಾಡುತ್ತಿದ್ದ ಪ್ರಯಾಣಿಕ ಓರ್ವ ಕುಸಿದು ಬಿದ್ದು ಮೃತಪಟ್ಟಿರುವ ಘಟನೆ ವರದಿಯಾಗಿದೆ. ಶಿಡ್ಲಘಟ್ಟ ತಾಲೂಕಿನ ಬಶೆಟ್ಟಹಳ್ಳಿ ಹೋಬಳಿಯ ರಾಮಲಿಂಗಾಪುರದ ಪಿಳ್ಳ ವೆಂಕಟರಮಣಪ್ಪ ಮೃತ ದುರ್ದೈವಿ. ಚಿಕ್ಕಬಳ್ಳಾಪುರ. 2018 ಜೂನ್ 22 ರಂದು 8 ಗಂಟೆ 30 ನಿಮಿಷಕ್ಕೆ 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 8 ಗಂಟ
ಚಿಕಿತ್ಸೆಗೆಂದು ಶಿಡ್ಲಘಟ್ಟದ ಸಾರ್ವಜನಿಕ ಆಸ್ಪತ್ರೆಗೆ ಬಂದು ಅನಂತರ ತಮ್ಮ ಸ್ವಗ್ರಾಮಕ್ಕೆ ಮರಳುವ ವೇಳೆಯಲ್ಲಿ ಸಾರಿಗೆ ಬಸ್ಸಿನಲ್ಲಿ ಪ್ರಯಾಣಿಸುವ ವೇಳೆಯಲ್ಲಿ ಕುಸಿದು ಬಿದ್ದಿದ್ದಾನೆ. ಕೂಡಲೇ ಬಸ್ಸಿನ ಚಾಲಕ ಮತ್ತು ನಿರ್ವಾಹಕರು ಪ್ರಯಾಣಿಕನಿಗೆ ಚಿಕಿತ್ಸೆ ಕೊಡಿಸಲು ಬಸ್ಸಿನ ಸಮೇತ ಸಾರ್ವಜನಿಕ ಆಸ್ಪತ್ರೆಗೆ ಬಂದಿದ್ದಾರೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಪ್ರಯಾಣಿಕ ಕೊನೆಯುಸಿರು ಎಳೆದಿದ್ದಾನೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ಸಲ್ಲಿಸಿದ ದಾಖಲೆಯನ್ನು ಪರಿಶೀಲಿಸಿ ವಿಳಾಸವನ್ನು ಪತ್ತೆ ಹಚ್ಚಲಾಗಿದೆ.
ಎಂಎಂಟಿವಿ ನ್ಯೂಸ್ ಶಿಡ್ಲಘಟ್ಟ. ದೊಡ್ಡಬಳ್ಳಾಪುರ ತಾಲೂಕಿನ ತೂಬಗೆರೆ ಗ್ರಾಮದಲ್ಲಿ ಈ ಬಾರಿ ಗಣೇಶ ಹಬ್ಬವನ್ನ ಯುವ ಸಮೂಹ ಅತ್ಯಂತ ಉತ್ಸಾಹ ಮತ್ತು ಸಂಭ್ರಮದಿಂದ ಆಚರಣೆ ಮಾಡಿದರು. ವಿಘ್ನ ವಿನಾಶಕ ಗಣಪತಿಯನ್ನ ಆರಾಧಿಸುವ ಹಬ್ಬದ ಹಿನ್ನೆಲೆ ಗ್ರಾಮದೆಲ್ಲೆಡೆ ಹರ್ಷಭರಿತ ವಾತಾವರಣ ನಿರ್ಮಾಣವಾಗಿದೆ. ಈ ಬಾರಿ ವಿವಿಧ ವಿನಾಯಕ ಮಂಡಳಿಗಳ ವತಿಯಿಂದ ಪಟ್ಟಣದಲ್ಲಿ 10ಕ್ಕೂ ಹೆಚ್ಚು ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಲಾಗಿದೆ. ವಿವಿಧ ಮಾದರಿಗಳ ಅಲಂಕಾರ ಸಾರ್ವಜನಿಕರ ಗಮನ ಸೆಳೆಯಿತು. ಗಣೇಶ ಲಾಸ್ಟ್ ಗಣೇಶ ತೂಬಗೆರೆ ಶಿವಕುಮಾರ ಸ್ವಾಮಿ, ಎಂಎಂಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಶಾಶ್ವತ ನೀರಾವರಿ ಹೋರಾಟಗಾರ ಚಿಂತಕ ಮಧುಸೀತಪ್ಪ ವಿಧಿವಶ. ಬಯಲು ಸೀಮೆಗೆ ತುಂಬಲಾರದ ನಷ್ಟ, ಕಂಬನಿ ಮಿಡಿದ ನೀರಾವರಿ ಹೋರಾಟಗಾರರು. ಎಲ್ಲೆಲ್ಲೂ ಗಣೇಶ ಮೂರ್ತಿಗಳ ಪ್ರತಿಷ್ಠಾಪನೆ, ಸಂಭ್ರಮದ ಹೆಸರಲ್ಲಿ ಎಚ್ಚರವಿರಲಿ, ಸ್ವಲ್ಪ ಮೈಮರೆತರು ಗಂಡಾಂತರ ತಪ್ಪಿದ್ದಲ್ಲ. ಹೃದಯಾಘಾತದಿಂದ ಮಧುಸೀತಪ್ಪ ವಿಧಿವಶ. ಪಕ್ಷಾತೀತವಾಗಿ ಕಂಬನಿ ಮಿಡಿದ ಗಣ್ಯರು, ಅಭಿಮಾನಿಗಳಲ್ಲಿ ಆವರಿಸಿದ ನೀರವ ಮೌನ. ಕಳೆ ಕಟ್ಟಿದ ಗಣೇಶೋತ್ಸವ, ಪಟ್ಟಣದಲ್ಲಿ ಗಣೇಶ ಮೂರ್ತಿಗಳ ಪ್ರತಿಷ್ಠಾಪನೆ, ಮುಗಿಲು ಮುಟ್ಟಿದ ಯುವಕರ ಸಂಭ್ರಮಾಚರಣೆ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.